ಮಹಾರಾಷ್ಟ್ರದಲ್ಲಿ ಮಾತ್ರ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿಬಿಟ್ಟು ಏಕ್ ಹೈ ತೋ ಸೇಫ್ ಹೈ ಅಂತ ಅಂದುಬಿಟ್ರು. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಜಟಾಪಟಿ ನಡೀತಾ ಇದೆ. ಇದರಲ್ಲಿ ಏಕ್ ಹೈ ತೋ ಸೇಫ್ ಹೈ ಬರಲ್ಲ ಅನ್ಸುತ್ತೆ. ಇದರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿ ಬಿಗಿಪಟ್ಟು ಹಿಡ್ಕೊಂಡು ಕೂತಿದೆ. ಗೃಹ ಇಲಾಖೆ ಸೇರಿ 20 ಪ್ರಮುಖ ಖಾತೆಗಳಿಗೆ ಬಿಜೆಪಿ ಪಟ್ಟನ್ನು ಹಿಡ್ಕೊಂಡಿದೆ. ಡಿಸಿಎಂ ಸ್ಥಾನವನ್ನ ಶಿವಸೇನೆ ಒಪ್ಪಿಕೊಳ್ತಾ ಇಲ್ಲ. 50-50 ಪ್ರಸ್ತಾಪವನ್ನು ಶಿವಸೇನೆ ಮುಂದಿಟ್ಟಿದೆ. ಇರುವಂಥ ಖಾತೆಗಳಲ್ಲಿ ನಮಗೆ ಅರ್ಧ ಬೇಕು, ನಿಮಗೆ ಅರ್ಧ ಬೇಕು ಅಂತೇಳಿ. CM ಯಾರು ಅನ್ನೋದ್ರ ಮೊದಲು ನಿರ್ಧಾರ ಮಾಡಬೇಕು, ಆಗ್ತಾ ಇಲ್ಲ. CM ಸ್ಥಾನಕ್ಕೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡ್ಕೊಂಡಿದೆ. ಗೃಹ ಇಲಾಖೆ ಸೇರಿ 20 ಪ್ರಮುಖ ಖಾತೆಗಳಿಗೆ ಬಿಜೆಪಿ ಪಟ್ಟನ್ನು ಹಿಡ್ಕೊಂಡಿದೆ. DCM ಸ್ಥಾನವನ್ನು ಶಿವಸೇನೆ ಒಪ್ಕೊಳ್ತಾ ಇಲ್ಲ. 50-50 ಪ್ರಸ್ತಾಪವನ್ನು ಶಿವಸೇನೆ ಮುಂದಿಡ್ತಾ ಇದೆ. ಪ್ರಮುಖ ಖಾತೆಗಳನ್ನು ಬಿಟ್ಕೊಡೋಕ್ಕೆ ಪಟ್ಟು ಹಿಡ್ಕೊಂಡು ಕೂಟಿದೆ. ಶಿವಸೇನೆಗೆ 12 ಸಚಿವ ಸ್ಥಾನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. NCPಗೂ ಕೂಡ 10 ಸಚಿವ ಸ್ಥಾನಗಳು ಸಾಧ್ಯತೆ ಅಂತಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಜಟಾಪಟಿಗಳಿಗೂ ಈಗ ಮಹಾರಾಷ್ಟ್ರದಲ್ಲಿ ಹಾಗೆ ನೋಡಿದರೆ ನಿನ್ನೆನೇ ಸರ್ಕಾರವನ್ನು ರಚನೆ ಮಾಡಬೇಕಾಗಿತ್ತು. 26ನೇ ತಾರೀಕಿಗೆ ಕೊನೆಯದಾಗಿತ್ತು. ಇನ್ನೊಂದು ವಾರ ಅವಕಾಶ ಇದೆಯಾ ಅಥವಾ ಇನ್ನೊಂದು 2-3 ದಿನಗಳ ಅವಕಾಶ ಇದೆಯಾ ಗೊತ್ತಿಲ್ಲ. ಅಲ್ಲಿ ರಾಜ್ಯಪಾಲರು ಹೇಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಇಲ್ಲಾಂದರೆ ರಾಷ್ಟ್ರಪತಿ ಆಳ್ವಿಕೆ ಬಂದುಬಿಡುತ್ತೆ. ಬಟ್ ಸರ್ಕಾರ ಬಂದಿರೋದ್ರಿಂದ ಪೂರ್ಣ ಬಹುಮತದಲ್ಲಿ ಬಂದಿರೋದ್ರಿಂದ ಮೈತ್ರಿಯಲ್ಲಿ ಕೇಳ್ತಾರೆ, ನಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತೇಳಿ. ಲಾರ್ಜೆಸ್ಟ್ ಪಾರ್ಟಿ ಈಗ ಅಲ್ಲಿ BJP ಇರೋದು. ಅದರ ಜೊತೆಗೆ NCP ಮತ್ತು ಶಿವಸೇನೆ ಇದೆ. ಈಗ ಖಾತೆಗಳ ವಿಚಾರದಲ್ಲಿ ಪೈಪೋಟಿ ನಡೀತಾ ಇದೆ. NCPಗೆ ಒಂದು 10 ಬೇಕಂತೆ, ಶಿವಸೇನೆಗೆ ಒಂದು 12 ಬೇಕಂತೆ. 50-50 ಅನುಪಾತವನ್ನು ಇಟ್ಟಿದ್ದಾರಂತೆ. ಗೊತ್ತಿಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತಾ ಅಥವಾ DCM ಸ್ಥಾನ ಇಟ್ಕೊಳ್ತಾರಾ, ಏನು ಕತೆ ಅಂತ.